ನಾನು ಲಾಸ್ಟ್ ಇಯರ್ ಗೆದ್ದ ಮೇಲೆ ಚಿಕ್ಕಬಳ್ಳಾಪುರ ಮೆಡಿಕಲ್ ಕಾಲೇಜ್ಗೆ ಮೀಟಿಂಗ್ ಹೋದೆ. Because being a chairman of the Nandi Institute of Medical Science, I have seen the board. First year MBBS strength 99 ಅಂತ ಬರ್ತಿತ್ತು. I surprised. Sir, intake 100 ಅಲ್ವಾ, why 99 ಅಂತ ಕೇಳಿದೆ. ಸರ್ ಒಬ್ಬ ಹುಡುಗ ಅವ್ನು ಗೆದ್ದ ಬಂದ, ಅವ್ನು ಗೊತ್ತಿಲ್ಲ ಒಂದು ಅಲ್ಲಿ ಶ್ರೀನಿವಾಸ ಸಾಗರ ಅಂತ ಒಂದು ನದಿ ಇದೆ, ಹೋದ ಅಲ್ಲೋಗ್ಬಿಟ್ಟು ಸ್ಲಿಪ್ ಆಗಿದ್ದು ಸತ್ತೇ ಹೋಗ್ಬಿಟ್ಟ. 540 550 ಮಾರ್ಕ್ಸ್ ತೆಗೆದು ಅವ್ರ ಅಪ್ಪ ಅಮ್ಮ ಗೋಲ್ಡ್ ನೋಡೋಕ್ಕಾಗಲಿಲ್ಲ. ವಾಟ್ ಈಸ್ ದಿಸ್? ಅಲ್ಲಿ ಆಳ ಇದೆ ಅಂತ ಗೊತ್ತಿಲ್ಲ. ನಾನು ಹೇಳೋದೇನು ಗೊತ್ತಾ ಡಿಯರ್ಸ್, ನೀವು ಯಾವುದೋ ಒಂದು ಸಮುದ್ರದ ಹತ್ರ ಒಂದು ಬೀಚ್ ಹತ್ರ ಸ್ವಲ್ಪ ಡೀಪ್ ಇರೋರ್ಗೆ ಹೋಗಿ ಸೆಲ್ಫಿ ಹೊಡಿ. ನೀನಿಂತ ಕಾಲೇಜಲ್ಲಿ ಸೀಟ್ ಹೊಡೆದಾಗ್ಲಿ ನೀನು ಬಿಲ್ಡ್ ಆಗಿದೆಯೋ, ಇನ್ಯಾವುದೋ ಸೆಲ್ಫಿಯಿಂದ ಬಿಲ್ಡಪ್ ಏನು ನಿನಗೆ? ಇಷ್ಟು ದೂರ ಬಂದಾಗಲೇ ಯು ಹ್ಯಾವ್ ಬಿಲ್ಟ್ ಇನ್ ಯುವರ್ ಫ್ಯಾಮಿಲಿ ಅಂಡ್ ಕರ್ನಾಟಕ. Again, you don't need one more build up like taking selfie. Be careful, be responsible. If you try, be responsible. Clarity no illa. Then 140 ಅಲ್ಲಿ ಹೋಗ್ತಾರೆ. 140 ಅಲ್ಲಿ ಯಾರು ಹೋಗ್ತಾರೆ? ಲೈಫ್ ಅಲ್ಲಿ ಏನ್ ಮಾಡ್ತಿದ್ವಿ ಅನ್ನೋ ಮಿನಿಮಮ್ ಕ್ಲಾರಿಟಿ ಇಲ್ವಲ್ಲ? ಕೆಲವರು ನೋಡ್ಬೇಕು, ಬೆಂಗಳೂರಲ್ಲಿ ಮನೆಯೆಲ್ಲ ಕೆಲವರು ಅರೆಸ್ಟ್ ಮಾಡಿಸಿದ್ವಿ, ಹೋಗ್ತಾರೆ ಬರ್ತಾರೆ, ಯಾವನ ಹೋದ ಗಾಡಿ ಏನು ನಂಬರ್ ಏನು ಗೊತ್ತಿಲ್ಲ, ಏನು ಅಂದ್ರೆ ಸರ್ ಬಿಲ್ಡಪ್ ಪೊಲೀಸ್ ಅವ್ರ ಹತ್ರ. ವಾಟ್ ಈಸ್ ದಿಸ್ ಬಿಲ್ಡಪ್? 20 ಹೋದ್ರೆ ಹಾಕಿರೋ ಕ್ರೀಮು ಮಾಡಿರೋ ಎಷ್ಟೆಲ್ಲಾದ್ರೂ ಕಾಣಿಸುತ್ತೆ. ಈ ಎಕ್ಸಾಂಪಲ್ ಅರ್ಥ ಏನು ಗೊತ್ತಾ? ಲೈಫ್ ಅಲ್ಲಿ ಏನಾದ್ರೂ ಒಂದು ಉದ್ದೇಶದಲ್ಲೇ ಸ್ಪಷ್ಟತೆ ಇಲ್ಲ. ಈ ಏಜ್ ಅಲ್ಲಿ ಆದ್ರೂ ಕ್ಲಾರಿಟಿ ಇಟ್ಕೊಳ್ಳ. ಲೈಫ್ ಅಲ್ಲಿ ಒಬ್ರು ಕ್ಲಾರಿಟಿ ಇರುತ್ತೆ, ಅವ್ರು ನಿನ್ನ ಬಳಸ್ತಾರಷ್ಟೇ. ಇವಾಗಾದ್ರೂ ಗೋಲ್ ಇಟ್ಕೋ, ಇಲ್ಲ ಲೈಫ್ ಅಲ್ಲಿ ಒಬ್ರು ಗೋಲ್ ಇರುತ್ತೆ, ಆ ಗೋಲ್ಗೆ ನೀನ್ ದುಡಿಬೇಕಾಗುತ್ತಷ್ಟೇ. ಸರ್ ಹಂಗಾದ್ರೆ ನನಗೆ MBBS ಆವರೇಜ್ ಹುಡುಗ ನಾನು ಮಿಲಿಯನಿಯರ್ ಆಗ್ಬೋದಾ ಅಂತ ಕೇಳಿದ್ರೆ ಒಂದೇ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಶೇಕ್ಸ್ಪಿಯರ್ ಅವತ್ತು ಇಂಗ್ಲೀಷಲ್ಲಿ MA ಮಾಡಿಲ್ಲ, ಅವತ್ತು ಯಾರು ಶೇಕ್ಸ್ಪಿಯರ್ನ ಓದ್ದೆ ಇಂಗ್ಲೀಷಲ್ಲಿ MA ಮಾಡೋಕ್ಕಾಗಲ್ಲ. ನೀವೇನಾಗಿದ್ದೀರಿ ಅಂತಲ್ಲ, ಏನು ಮಾಡ್ತೀರಿ ಅನ್ನೋದು ಮ್ಯಾಟರ್. ಮನುಷ್ಯನಿಗೆ ಪಕ್ಷಿ ಥರ ಆರೋದು ಕಲಿತು, ಮೀನ್ ಥರ ಈಜೋದು ಕಲಿತು, ದುರಂತ ಮನುಷ್ಯನ ಥರ ನಮ್ಮ ಕೈಲಿ ಬದುಕಕ್ಕಾಗ್ತಿಲ್ಲ. 1912 ಟೈಟಾನಿಕ್ ಇಳಿದಾಗ ಇನ್ಸ್ಟ್ರಕ್ಟ್ ಮಾಡಿದ್ರು, ನೀವೊಂದು ದೊಡ್ಡ ಐಸ್ಬರ್ಗ್ನ ಎನ್ಕೌಂಟರ್ ಮಾಡ್ತಿದ್ದೀರಾ, ಪ್ಲೀಸ್ ಡೋಂಟ್ ಗೋ ಅಂದರೆ ಅವ್ರು ಹೇಳ್ತಾನೆ ಓಡಿಸೋ, ನೋ ಟೈಟಾನಿಕ್ ಇಸ್ ಅನ್ಸಿಂಕಬಲ್, ಇದನ್ನ ಯಾರೂ ಮುಳುಗ್ಸಕ್ಕಾಗಲ್ಲ ಅಂತ ಧೈರ್ಯ ಮಾಡೋ ರೋಡಲ್ಲಿ ಹೋದ. ಕರೆಕ್ಟಾಗಿ ಫೋಕಸ್ ಇಲ್ಲದೆ ಇರೋದಕ್ಕೆ ಹೋಯ್ತು, ಮುಳುಗೋಯ್ತು. 1985 ಆಚೆ ತೆಗೆದಲ್ಲ. ಇನ್ಸ್ಟ್ರಕ್ಷನ್ ಇದ್ರು ಏನಾಗುತ್ತೆ ಅಂತ ಅಷ್ಟೇ. ಒಳ್ಳೆದಾಗಬೇಕು. ಬಹಳ ಬಹಳ ಈ ಹುಡುಗರು ದೇವಸ್ಥಾನಕ್ಕೆ ಯಾಕೆ ಹೋಗ್ತಾರೆ, ಅಂಕಲ್ಸ್ ಯಾಕೆ ಹೋಗ್ತಾರೆ ಗೊತ್ತಾ? ಹುಡುಗರು ದೇವಸ್ಥಾನಕ್ಕೆ ಯಾಕೆ ಹೋಗ್ತಾರೆ ಅಂದ್ರೆ ಒಳ್ಳೆ ಹುಡುಗಿನ ಕೊಟ್ಟು ಮದುವೆ ಮಾಡಪ್ಪ ಅಂತ ಕೇಳಕ್ಕೆ. ಅಂಕಲ್ಸ್ ಯಾಕೆ ಹೋಗ್ತಾರೆ ಅಂದ್ರೆ ನಾನು ಏನ್ ಕೇಳದೆ ನೀನು ಏನ್ ಕೊಟ್ಟೆ ಅಂತ. ಸೀರಿಯಸ್ ಆಗಿ ಮೋಟಿವೇಟ್ ಮಾಡಿದೆ. ಕೆಟ್ಟೋಗಿರೋ ವಾಲ್ ಕ್ಲಾಕ್ ದಿನಕ್ಕೆ 2 ಸಲ ಕರೆಕ್ಟ್ ಆಗಿ ಟೈಮ್ ತೋರಿಸುತ್ತೆ. ನಿಮ್ಗೆ ಏನಾಗಿದೆ ಜೀವನದಲ್ಲಿ ಪ್ರೂವ್ ಮಾಡ್ಕೊಡೋಕೆ ಸಾಧ್ಯ ಆದ್ರೆ ಸ್ವಲ್ಪ ಚೆನ್ನಾಗಿ ಓದಿ, ಕಾಲೇಜ್ ಒಳ್ಳೆ ಹೆಸರು ತಗೊಂಡ್ಬನ್ನಿ. ದಯವಿಟ್ಟು ಬೈಕಲ್ಲೆಲ್ಲ ಜಾಸ್ತಿ ಸ್ಪೀಡಾಗಿ ಹೋಗ್ಬೇಡಿ. ಆಕ್ಸಿಡೆಂಟ್ಸ್ ಒಂದೇ ಸಲ ಆಗೋದು, ಪದೇ ಪದೇ ಹೇಳ್ಬೇಕಲ್ಲ. ಕೆಲವರು ಬೈಕಲ್ಲಿ ಇದುವರೆಗೂ ಆಕ್ಸಿಡೆಂಟೇ ಆಗಿಲ್ಲ, ಇಲ್ಲ ಒಂದೇ ಸಲ ಆಗೋದು. ಯಾಕೆಂದ್ರೆ ಸರ್ ವಿತ್ ಆಲ್ ನಾನು ಮೋಸ್ಟ್ಲಿ ಈ 1 or 2 years ಅಲ್ಲಿ ನಾನು ಸ್ಟ್ರಿಕ್ಟ್ ಆಗಿ ಅದಕ್ಕೆ ಏನಾದ್ರು ಲಾ ಏನಾದ್ರು ಪಾಸ್ ಮಾಡೋಕ್ಕಾಗುತ್ತೆ ಅಂತ. ಏನಾಗಿದೆ ಗೊತ್ತಾ ಸರ್, ಒಬ್ಬ ಹುಡುಗ ಸರ್ BMC ಹುಡುಗ ಲಾಸ್ಟ್ ಇಯರ್ ನಾನು ಕಣ್ಣಾರೆ, ನನಗಂತೂ ಅವತ್ತು ಇಟ್ ವಾಸ್ BMC ಹುಡುಗ PGಗೆ ಫಸ್ಟ್ ಇಯರ್ MBBS ಇಂದ ಓದಿದ್ದಾನೆ. ಅವ್ರ ತಂಗಿ ಕೂಡ ಸೀಟ್ ಹೊಡೆದಿದ್ದಾಳೆ. ಪಾಪ ಈ ಚಿಕ್ಕಬಳ್ಳಾಪುರದ ಕಡೆ ಹಿಂಗ್ ಬಂದಿದ್ದಾರೆ. ಅವ್ರು ಫುಲ್ ಅಲ್ಲೆಲ್ಲ ಓದಿದ್ದಾರೆ, ತುಂಬಾ ಒಳ್ಳೆ ಹುಡುಗ ಬಂದಿದ್ದಾರೆ. ಹೆಲ್ಮೆಟ್ ಇಲ್ಲ, ಅಲ್ಲಿ ಟಾಲ್ ಸಿಗ್ನಲ್ ಹತ್ರ ಫುಲ್ ಸ್ಪೀಡಲ್ಲಿ ಪಾಪ ಅವ್ನ ತಲೆಯಲ್ಲಿ ಏನಿತ್ತು ಹೊಡೆದಿದ್ದಾನೆ, ಫುಲ್ ಬ್ರೈನ್ ಇಂಜುರಿ. ಅಲ್ಲಿ ಹೆಬ್ಬಾಳದಲ್ಲಿ ಅಪೋಲೋಲ್ಲಿ ಅಡ್ಮಿಟ್ ಮಾಡಿದ್ರು. ಅಪೋಲೋಲ್ಲಿ ಅಡ್ಮಿಟ್ ಮಾಡಿ BMC ಹುಡುಗರೆಲ್ಲ ಫಂಡ್ ರೈಸ್ ಮಾಡಿದ್ರು. 28 lakhs ಕೇಳ್ತಾ ಇದ್ದಾರೆ ಬಿಲ್ಲು. ನಾನು ನಮ್ಮ BMC ಹುಡುಗರು ಕೆಲವರೆಲ್ಲ ಹಾಕಿದ್ರು. ನಾನು ಏನು ಮಾಡೋದು ಅಂತ ಗೌರ್ಮೆಂಟಿಂದ ಮಾತಾಡ ಅಂತ ನಾನು ಆನರಬಲ್ ಹೆಲ್ತ್ ಮಿನಿಸ್ಟರ್ ಹತ್ರ ದಿನೇಶ್ ಗುಂಡೂರಾವ್ ಸರ್ ಹತ್ರ ಹೋಗಿ ನಾನು ಹಾಸ್ಪಿಟ್ಲ್ ಹತ್ರ ಹೋದೆ. ಹಾಸ್ಪಿಟ್ಲ್ ಹತ್ರ ಹೋದ್ರೆ ಫ್ರೆಂಡ್ಸ್ 20 ಜನ. ಅವ್ರಿಗೆ ಸರ್ ಏನಾಗುತ್ತೆ ಅಂದರೆ ಅವ್ರ ಅಪ್ಪ ಅಮ್ಮ ಬಂದಿದ್ದಾರೆ, ಅವ್ರು ಆಚೆ ಇದ್ದಾರೆ, ತಂಗಿ ಮೋಸ್ಟ್ಲಿ ಆವತ್ತಲ್ಲಿ ಸೀಟ್ ಹೊಡೆದಿರ್ಬೇಕು ಅವ್ರಿಗೆ. ಅವ್ರ ಅಪ್ಪ ಅಮ್ಮ ಆಚೆ ಇದ್ದಾರೆ. ನಾನು ಒಳಗೆ ಹೋದರೆ ಡಾಕ್ಟರ್ ನನಗೆ ಹೇಳಿದ್ರು, ಸರ್ ವೆಂಟಿಲೇಟರ್ ತೆಗೆದಾಕಿದ್ರೆ ಇಸ್ ನೋ ಮೋರ್, ನಿಮ್ಗೆ ದುಡ್ಡು ಎಷ್ಟಿರುತ್ತೋ ಅಷ್ಟು ಕಟ್ಟಿ, ಅಷ್ಟೊಂದು 20 lakhs ಪ್ಲಸ್ ಬಿಲ್ ಆಗಿದೆ, ನಾವು ತೆಗೆದ್ರೆ ಇಸ್ ನೋ ಮೋರ್. ಆಚೆ ಬಂದೆ. ಅವ್ರ ಅಪ್ಪ ಅಮ್ಮ, ಸರ್ ನಾವು ಇವತ್ತು ರಾತ್ರಿಗೆ ಊರು ಹೊರಟೋಗ್ಬೋದಲ್ಲ, ನಾಳೆ ಡಿಸ್ಚಾರ್ಜ್ ಮಾಡಿದ್ರೆ ಅವ್ನ ಕಾಲೇಜ್ ಹೊರಟೋಗಿ ಅಂತ ಹೇಳಿ. ಅವ್ರಿಗೆ ಗೊತ್ತಿಲ್ಲ ಒಳಗೆ ಏನಾಗಿದೆ ಅಂತ. ಅವ್ನ
ಕಾಲೇಜ್ಗೆ ಹಿಂಗೆ ಫ್ರೆಂಡ್ಸ್ ಎಲ್ಲ ಕರ್ಕೊಂಡು ಹೊರಟೋಗ್ತಾರೆ, ಅವ್ನು ಪಿ ಜಿಗೆ ಓದ್ಕೋಬೇಕಂತೆ, ಊರಿಗೆ ಬರಲ್ವಂತೆ. ಅವ್ನು ಹಿಂಗೆ ನಾವು ಹಿಂಗೆ ಹೊರಟೋಗ್ತೀವಿ ಸರ್, ಸಾಯಂಕಾಲಕ್ಕೆ ಟಿಕೆಟ್ ಹಾಕ್ಕೊಡೋದ ಬೇಜಾರು ಅನ್ನಿಸ್ತು. ಮತ್ತೆ ಆಫ್ಟರ್ 1 or 2 hours ಈಸ್ ನೋ ಮೋರ್ ಅಂತ ಡಿಕ್ಲೇರ್ ಮಾಡ್ತಾರೆ. ಯಾಕೆ ಸ್ವಲ್ಪ ಪ್ಲೀಸ್ ಎಲ್ಲಾದ್ರೂ ಒಂದು ಔಟಿಂಗ್ ಹೋದಾಗ ಒಂದು ಪ್ಲೀಸ್ ಬಿ ರೆಸ್ಪಾನ್ಸಿಬಲ್, ಏನಾದರೂ ಸಮಸ್ಯೆ ಆದರೆ